ದ್ಯಾಟ್ ಏಜ್ ಆಮೇಲೆ ಅವರ ಆರೋಗ್ಯ ಸ್ಥಿತಿ ಆರೋಗ್ಯ ಸ್ಥಿತಿ ಮತ್ತು ಅದರಲ್ಲಿ ತಲೆ ಇರಲ್ಲ ಬುಡ ಇಲ್ಲ ಹಂಗಿತ್ತು. ಅದೇನು ತಲೆ ಕೆಡಿಸ್ಕೊಂಡಿರ್ಲಿಲ್ವಾ ಅದ್ರ ಬಗ್ಗೆ? ಇಲ್ಲ, ಒಂದು ದಿವಸ ಇದ್ದರು ಅವರು ಜೈಲಲ್ಲಿ. ಒಂದು ದಿವಸದಲ್ಲಿ ಸುಮಾರು ಒಂದು 4 ಪ್ಯಾಕೆಟ್ ಸಿಗರೇಟ್ ಸೇದಿರ್ಬೋದು ಅವರು. ಯಾಕಂದರೆ ಅವ್ರು ಸೇದೋರು ಭಯಂಕರ ಸಿಗರೇಟ್, 100-120 ಸೇದೋರು ಪರ್ ಡೇ. ಹೌದು, ಅದೇ ಸೇದೋದು ಅಂದರೆ ಅದನ್ನ ಹೇಳಿದ್ನಲ್ಲ, ಹಂಗೆ ಬರೆಯಕ್ಕೆ ಓದಿನ ಜೊತೆಗೆ ಬರಿಯಕ್ಕೆ ಕೂತ್ರಿ ಸುಡ್ಬೇಕಿದ್ಲಿ, ಸಿಗರೇಟ್ ಸೇರ್ತಾ ಇದೀನಿ, ಸೇದೇ ಇರ್ತಿರ್ಲಿಲ್ಲ. ಸೊ ಆ ಲೆಕ್ಕದಲ್ಲಿ ಆ ಕಡೆ ಈ ಕಡೆ ಆಗೋದು. ಸೊ ಹಂಗಿತ್ತು. ಬಟ್ ಲೇಟರ್ ಆನ್ ಒಂದು 70-75 ಬಂದಿತ್ತು ಪರ್ ಡೇ. ಬಟ್ ಆ ಟೈಮಲ್ಲಿ ಜೈಲಲ್ಲಿ ಜಾಸ್ತಿ ಬೇಕು ಅಂತ, ಯಾಕಂದರೆ ಹಿ ವಾಂಟೆಡ್ ಅಸ್ ಟು ಗೋ. ಅದು ಮುಗಿಸಿದ್ರೆ ತಾನೇ ಅವ್ರದ್ದೇ ಬ್ರ್ಯಾಂಡು, ಅಲ್ಲಿ ಎಲ್ಲ ಕಡೆ ಸಿಗಲ್ಲ. ಆಮೇಲೆ ಅಧಿಕಾರಿಗಳು ಬಿಡಲ್ಲ ಮೀಟ್ ಮಾಡೋಕ್ಕೆ. ಸೊ ಬಟ್ ಡಿಮ್ಯಾಂಡ್ ಇದೆ. ನಾನೇನು ಇದಾಗಿಲ್ವಲ್ಲ, ಟ್ರಯಲ್ಗೆ ಬಂದಿಲ್ಲ, ನಾನೇನು ಆರೋಪಿ ಅಷ್ಟೇ, ನಾನೇನು ಅಪರಾಧಿ ಅಲ್ಲ, ಹಂಗೆಲ್ಲ ಆಗಿರೋದ್ರಿಂದ ನನಗೆ ಒಂದೊಂದು ಸತಿ ಒಂದು ವಿಸಿಟಿಗೆ ಒಬ್ಬರು ಬೇಕು. ಇವಾಗ ನಿಮ್ಮನ್ನು ನೋಡಬೇಕು ಅಂದರೆ ದಿಂಬು ಬೇಕು, ನಂದೇ ಬೇಕು ದಿಂಬು. ಒಂದೇ ದಿನಕ್ಕೆ ಅವ್ರು ಕಾಟ ತಡೆಯೋಕ್ಕಾಗಿಲ್ಲ, ಹಂಗೆ ಮಾಡಿಬಿಟ್ಟಿದ್ದಾರೆ ಅವರು. ನಮ್ಗಳಿಗೂ ಅಷ್ಟೇ, ಇಲ್ಲಿಂದ ಹೋಗು ಪರಪನಗರಕ್ಕೆ ಹೋಗು, ದಿಂಬು ಕೊಟ್ಟು ಬಾ, ಹಾಸಿಗೆ ಇದು ಹೊದಿಗೆ ಕೊಟ್ಟು ಬಾ, ಸುಮ್ಮನೆ ಕೇಳೋದು ಇರುತ್ತೆ ಅವ್ರ ಹತ್ರ. ಮತ್ತು ಇನ್ನೊಂದು ಬೇಕು ಅನ್ನೋದು, ಮತ್ತೆ ಹೋಗೋದು. ಸೊ ಹಂಗೆ ಮಾಡಿ ಕೊನೆಗೆ ಅವ್ರ ಆರೋಗ್ಯ ಸ್ಥಿತಿ ಕೂಡ ಹದಗೆಡ್ತು. ಡಾಕ್ಟರ್ ಮಂಜುನಾಥ್ ಅವರು ಇದಕ್ಕೆ ನಾವು ಜಯದೇವಾಗೆ ಅಡ್ಮಿಟ್ ಮಾಡಬೇಕಾಯಿತು ಅವ್ರನ್ನ. ಸೊ ಅದು BP ಏರುಪೇರು ಆಗ್ತಿತ್ತು. ಅವ್ರಿಗೆ ಇನ್ಸುಲಿನ್ ಕರೆಕ್ಟಾಗಿ ತೊಗೋಬೇಕಾಗಿತ್ತು, ಮಾತ್ರೆ ಕರೆಕ್ಟಾಗಿ ಇರಬೇಕಿತ್ತು. ಅವ್ರು ಮುದ್ದೆ ಬಿಟ್ಟರೆ ಅನ್ನ ತಿಂತಿರಲಿಲ್ಲ. ಸೊ ಅದೆಲ್ಲ ಒಂದು ಸ್ವಲ್ಪ ಜೈಲ್ಗೆ ಹೋದ್ಮೇಲೆ ಮುದ್ದೆ ತಿನ್ಬೇಕಂತ ಅವ್ರು ದಿನ ತಿಂತಿದ್ದೆ ಮುದ್ದೆ. ಸೊ ಹಂಗಾಗಿ ಅದೇನು ಡಿಫ್ರೆನ್ಸ್ ಆಗಿಲ್ಲ ಅವ್ರಿಗೆ.